ಜೆ.ಪಿ. ಭವನದಲ್ಲಿ ನಡೆದ ಹೂಡಿ ವಿಜಯಕುಮಾರ್ ಅವರ ಒಂದು ಸೇರ್ಪಡೆ ಕಾರ್ಯಕ್ರಮದ ಮುನ್ನೋಟ ಇದು. ದಯವಿಟ್ಟು ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮೂಲಕ ಆಶೀರ್ವದಿಸಿ ಎಂದು ಕಳಕಳಿಯ ಮನವಿ ಪ್ರಾರ್ಥನೆ. ಸದಾ ಜನತಾದಳ, ಜನರೊಂದಿಗೆ ಜನತಾದಳ. 2028ಕ್ಕೆ ಇರುವುದು ಒಂದೇ ಪರಿಹಾರ, ಜಾತ್ಯತೀತ ಜನತಾದಳಕ್ಕೆ ಅಧಿಕಾರ. ನಮಸ್ಕಾರ ಆತ್ಮೀಯ ವೀಕ್ಷಕರೇ ಹಾಗೂ ನನ್ನೆಲ್ಲ ಸಮಸ್ತ ಕರುನಾಡ ನಾಗರಿಕ ಬಂಧುಗಳೇ. ಈ ಒಂದು ಸೇರ್ಪಡೆ ಕಾರ್ಯಕ್ರಮದ ಮುನ್ನೋಟ ಯಾವ ರೀತಿ ಒಂದು ಪ್ರಗತಿ ತರಲಿದೆ ಅಂತಕ್ಕಂಥದ್ದು ಕೂಡ ಅಲ್ಲಗಳೆಯುವಂತಿಲ್ಲ. ಸೊ ಎಲ್ಲ ನನ್ನ ಸಮಸ್ತ ಕರುನಾಡ ನಾಗರಿಕ ಬಂಧುಗಳು ಜಾತಿ ಮತ ಪಂಥ ಭೇದಗಳನ್ನು ಮರೆತು ಒಂದು ಬಾರಿ ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಅಧಿಕಾರವನ್ನು ನೀಡಿದ್ದೇ ಆಗಿದ್ದಲ್ಲಿ ಸ್ವಾವಲಂಬಿ ಕರ್ನಾಟಕ, ಸ್ವಾಯತ್ತತೆಯ ಕರ್ನಾಟಕ, ನಿಶ್ಚಿತತೆಯ ಕರ್ನಾಟಕ, ಬಲಶಾಲಿ ಕರ್ನಾಟಕವನ್ನಾಗಿಸಲು ಕುಮಾರಣ್ಣನವರು ಪಣತೊಟ್ಟು ಕರ್ನಾಟಕದ ಎಲ್ಲ ಜನರ ಬದುಕನ್ನು ಹಸನಾಗಿಸಲು ತೊಟ್ಟಿರ್ತಕ್ಕಂತಹ ಒಂದು ದೀಕ್ಷೆ ಏನಿದೆ ಅದು ಕರ್ನಾಟಕಕ್ಕೆ ಸಾಕಾರಗೊಳ್ಳಲಿದೆ. ದಯವಿಟ್ಟು ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರು ಜಾತಿ ಮತ ಪಂಥ ಭೇದಗಳನ್ನು ಬದಿಗೊತ್ತಿ ಎಲ್ಲರೂ ನಾವು ಸರ್ವ ಜನಾಂಗದ ಶಾಂತಿಯ ತೋಟದ ಅಣತಿಯಂತೆ ಒಂದಾಗಿ 2028ಕ್ಕೆ ಜಾತ್ಯತೀತ ಜನತಾದಳ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇ ಆಗಿದ್ದಲ್ಲಿ ಒಂದು ನಿಶ್ಚಲತೆಯ ಕರ್ನಾಟಕ, ಅಸ್ಮಿತತೆಯ ಕರ್ನಾಟಕ, ಗೌರವದ ಕರ್ನಾಟಕ, ಹಿರಿಮೆಯ ಕರ್ನಾಟಕ, ಒಂದು ಒಲುಮೆಯ ಕರ್ನಾಟಕ ನಮ್ಮದಾಗುವುದು. ಸಂಪದ್ಭರಿತ ಕರ್ನಾಟಕ, ಸಂಪನ್ನ ಕರ್ನಾಟಕ, ಸ್ವಚ್ಛತೆಯ ಕರ್ನಾಟಕ ನಮ್ಮೆಲ್ಲರ ಒಂದು ಹಿತ ಕಾಪಾಡುವುದಲ್ಲದೆ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಹಿ ಸುಖಿನೋ ಭವಂತು ಎನ್ನುವ ಹಾಗೆ ಕುಮಾರಣ್ಣನವರು ಎಲ್ಲ ವರ್ಗದವರ ಎಲ್ಲ ಶ್ರೇಯೋಭಿವೃದ್ಧಿಯಾಗಿ ಒಂದು ಚೈತನ್ಯ ತರುವಂತಹ ನಿಟ್ಟಿನಲ್ಲಿ ಕೃಷಿಕ, ಬಡವ, ಶ್ರಮಿಕ ಎಲ್ಲ ವರ್ಗದವರ ಒಂದು ಬದುಕನ್ನು ಹಸನಾಗಿಸಲು ದೀಕ್ಷೆ ತೊಟ್ಟಂತಹ ವ್ಯವಸ್ಥಿತ ರೀತಿಯಲ್ಲಿ ನಮ್ಮೆಲ್ಲರ ಬದುಕು ಹಸನಗೊಳ್ಳುವುದು ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತಿನೊಂದಿಗೆ ದಯವಿಟ್ಟು ಹೆಚ್ಚಾಗಿ ಈ ಬಾರಿ ಅಲ್ಪಸಂಖ್ಯಾತರು ನಾವು ಎಲ್ಲರೂ ಒಗ್ಗಟ್ಟಾಗಲೇಬೇಕು. ನಾವು ಜಾತಿ ಮತಗಳನ್ನು ಹಿಡಿದುಕೊಂಡು ಪಕ್ಷಗಳನ್ನು ಒಂದು ಇದರಲ್ಲಿ ಹಿಡ್ಕೊಂಡು ಹೋದ್ವಿ ಅಂತಂದರೆ ಕರ್ನಾಟಕದ ಏಕೀಕರಣಕ್ಕೆ ಒಂದು ಅಶಾಂತಿ ತರ್ತಕ್ಕಂಥ ನಿಟ್ಟಿನಲ್ಲಿ ಉಂಟಾಗ್ತಕ್ಕಂತಹ ಒಂದು ಭಾವನೆ ಅಂತಕ್ಕಂಥದ್ದು ಅಲ್ಲಗಳೆಯುವಂತಿಲ್ಲ. ಹಾಗಾಗಿ ಕರ್ನಾಟಕ ಏಕೀಕರಣಗೊಂಡಿದೆ ನಿಜ, ಆದರೆ ಅಖಂಡ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಕ್ಕಂತಹ ನಮ್ಮ ಒಂದೇ ಒಂದು ಒಲುಮೆಯ ಪ್ರಾದೇಶಿಕ ಪಕ್ಷ ಅದು JDS ಪಕ್ಷ. ದಯವಿಟ್ಟು ನಿಮ್ಮೆಲ್ಲರಲ್ಲಿ ನಾನು ಕಳಕಳಿಯ ಮನವಿ ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ನನ್ನೆಲ್ಲ ಸಮಸ್ತ ನಾಗರಿಕ ಬಂಧುಗಳು ಒಂದು ಸಲ ಜಾತಿ ಮತ ಪಂಥ ಭೇದಗಳನ್ನು ಎಣಿಸದೆ ಹಣ ಹೆಂಡಕ್ಕೆ ನಮ್ಮ ಮತಗಳನ್ನು ಮಾರಿಕೊಳ್ಳದೆ ನಾವೆಲ್ಲ ಒಗ್ಗಟ್ಟಾಗಿ ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಖಂಡಿತವಾಗಲೂ ಒಲುಮೆಯ, ಹಿರಿಮೆಯ, ಗೌರವಾನ್ವಿತ ಕರ್ನಾಟಕ, ಸ್ವಚ್ಛಂದ ಕರ್ನಾಟಕವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ನುಡಿನ ಮನಗಳೊಂದಿಗೆ ದಯವಿಟ್ಟು ನಿಮ್ಮ ಮತಗಳನ್ನು, ಅಮೂಲ್ಯವಾದ ಮತಗಳನ್ನು ಹಣ ಹೆಂಡಕ್ಕೆ ಮೀಸಲಿಡಬೇಡಿ, ಕುಕೃತ್ಯ ರಾಜಕಾರಣಕ್ಕೆ ಬಲಿಯಾಗಬೇಡಿ. ದಯವಿಟ್ಟು 2028ರ ಅವಕಾಶಕ್ಕಾಗಿ ಕುಮಾರಣ್ಣನವರು ಪರಿಶ್ರಮಿಸುತ್ತಿರುವ ಒಂದು ಒಲುಮೆಯ ಬದುಕಿನ ಕರ್ನಾಟಕವನ್ನಾಗಿಸಲು ಬಹಳ ಹಿರಿಮೆಯ ಪ್ರಾತಿನಿಧ್ಯತೆಯಿಂದ ಒಂದು ಅಸ್ತಿತ್ವದಿಂದ ಹೋರಾಡ್ತಕ್ಕಂತಹ ಒಂದು ಪ್ರತಿಬಂಧಕ ವಿಧೇಯಕತೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸರ್ವ ಜನಾಂಗದ ಶಾಂತಿಯ ತೋಟದ ಅಣತಿಯಂತೆ ಒಗ್ಗಟ್ಟಾಗಿ ನಾವೆಲ್ಲ 2028ಕ್ಕೆ ಸನ್ನಡತೆಯ ಆಧಾರದ ಮೇಲೆ JDS ಪಕ್ಷ ಪ್ರಾದೇಶಿಕ ಪಕ್ಷವನ್ನು ಅಧಿಕಾರಕ್ಕೆ ತರಲು ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡೋಣ. ಎಲ್ಲರೂ ಒಂದಾಗಿ ನಾವು ಸುಸಜ್ಜಿತಗೊಳಿಸ್ತಕ್ಕಂತಹ ನಿಟ್ಟಿನಲ್ಲಿ ನಾವು ಒಂದಾಗೋಣ. ಜೈ ಹಿಂದ್, ಜೈ ಭಾರತ್.